ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾಳೆ ಸಂಕಷ್ಟ ಚತುರ್ಥಿ. ಸಂಕಷ್ಟಿಯ ದಿವಸ ಮಾಡುವ ಕೆಲವು ಆಚರಣೆಗಳು ಎಷ್ಟು ಫಲ ಕೊಡುತ್ತೆ ಏನು ಅನ್ನೋದು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಯಾವ ಯಾವ ತರಹದ ಪೂಜೆಗಳು ನೀವು ಮಾಡೋಕ್ಕೆ ಸಾಧ್ಯ, ಯಾವ್ಯಾವ ಥರ ಮಾಡಬಹುದು. ವರ್ಕಿಂಗ್ ಪೀಪಲ್ ಆಗಿದ್ದೀರಾ, ನಮಗೆ ಉಪವಾಸ ಮಾಡೋಕ್ಕಾಗೋದಿಲ್ಲ ಅಂದರೆ ಯಾವ ರೀತಿ ಪೂಜೆ ಮಾಡಿ ಫಲಗಳನ್ನು ತಗೊಳ್ಬೋದು, ಪ್ರತಿಯೊಂದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ದೇವರು, ನಾನು ಕಾಮನ್ನಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರಿಗೆ ಯಾವಾಗ್ಲೂ ಭಕ್ತಿ ಮುಖ್ಯ. ನೀವು ಉಪವಾಸ ಮಾಡಲೇಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ನಮಗೆ ಹುಷಾರಿಲ್ಲ ಉಪವಾಸ ಮಾಡಲೇಬೇಕು, ಅಥವಾ ಹೊರಗಡೆ ನಾವು ಕೆಲಸಕ್ಕೆ ಹೋಗ್ತಿದ್ದೀವಿ ಉಪವಾಸ ಇರೋಕ್ಕಾಗೋದಿಲ್ಲ ಅನ್ನೋರು ಉಪವಾಸ ಮಾಡಲೇಬೇಕು ಅಂತ ದೇವರು ಎಲ್ಲೂ ಕೂಡ ಹೇಳಿಲ್ಲ. ಯಾರಿಗೆ ಶಕ್ತಿ ಇದೆ ಉಪವಾಸ ಮಾಡಿ, ಯಾರಿಗೆ ಶಕ್ತಿ ಆಗೋದಿಲ್ಲ ಅಂಥವರು ಉಪವಾಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಅನುಸಾರ ನೀವು ಪೂಜೆ ಮಾಡೋದು ಅಷ್ಟೇ ದೇವರಿಗೆ ಸೇರುತ್ತೆ. ಎಷ್ಟು ನೀವು ಭಕ್ತಿ ಇಟ್ಕೊಂಡಿರ್ತೀರ ಅದು ಮುಖ್ಯ ಆಗಿರುತ್ತೆ ಹೊರತು ನೀವು ಯಾವತ್ತೂ ಏನು ನೀವು ಸೇವೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವ ದೇವರು ಕೂಡ ಎಲ್ಲೂ ಕೂಡ ಹೇಳೋದಿಲ್ಲ. ಸೊ ನಾನು ಇದನ್ನು ನಂಬಿರೋಳು, ಇದನ್ನು ನಂಬಿ ಆಗಲೇ ಪೂಜೆಗಳನ್ನು ಮಾಡ್ತಾ ಇದ್ದೀನಿ. ಕೆಲವು ಫಲಗಳನ್ನ ನಾನು ಅದನ್ನು ದೇವರಿಂದ ನನಗೆ ಆಶೀರ್ವಾದಗಳಿಗೂ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಗೊಂದಲ ಇರುತ್ತೆ, ನಮಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಹೇಗೆ ಏನು ಅನ್ನೋದು ತುಂಬ ಜನಕ್ಕೆ ಇರುತ್ತಲ್ಲ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ಚಾನಲ್ನಲ್ಲಿ ಸಾಯಿಬಾಬಾ ಪೂಜೆದಾಗಿರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಯಾರಿಗೆ ಯಾವ ತರಹದ ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅದೇ ಥರ ವಿಡಿಯೋಗಳನ್ನು ಆದಷ್ಟು ತರೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇವತ್ತು ನಾಳೆ ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ಏನೇನೆಲ್ಲ ಮಾಡಬಹುದು ದೇವರ ಅನುಗ್ರಹಕ್ಕೆ ಅಂದರೆ, ಮೊದಲನೇದಾಗಿ ಗರಕೆ. ನೀವು ಮನೆಯಲ್ಲಿ ಏನು ಇಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಗರಕೆ ಹುಲ್ಲು ಸಿಗುತ್ತೆ ಹೊರಗಡೆ, ಮನೆಯಿಂದ ಹೊರಗೆ. ಸೊ ಗರಕೆಗಳನ್ನು ಕಿತ್ಕೊಂಬಂದು ನೀವು 21, 11, 21 ಈ ರೀತಿಯಲ್ಲಿ ನೀವು ಗರಕೆನ ಕಿತ್ಕೊಂಬಂದು ದೇವರಿಗೆ ಇಡ್ಬೋದು. ಸಾಧ್ಯ ಆದರೆ ಇವತ್ತು ಟೈಮ್ ಇದೆ ನಮಗೆ ಮಾಡಬಹುದು ಅಂದರೆ ಗರಕೆ ಹಾರನಾದರೂ ಮಾಡಿ ಹಾಕ್ಬೋದು, ಇಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು. ಯಾರಿಗೆ ಉಪವಾಸ ಮಾಡೋಕ್ಕಾಗಲ್ಲ, ಇದೊಂದು ಮಾಡಿ ನಿಜವಾಗ್ಲೂ ನಿಮಗೆ ನಿಮ್ಮ ಲೈಫಲ್ಲಿ ಮಿರಾಕಲ್ಗಳನ್ನು ನೀವು ನೋಡ್ಬೋದು. ನೀವೇನು ಅಂದ್ಕೊಂಡು ನೀವು ಈ ಗರಕೆ ಹಾರನ ಅರ್ಪಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನಿಮ್ಮ ಏನು ಬಯಕೆಗಳಿದೆ, ಏನೇನು ಬೇಡಿಕೆಗಳಿದೆ, ದೇವರು ಅದನ್ನು ಆದಷ್ಟು ಬೇಗ ಈಡೇರಿಸ್ತಾರೆ ಅಂತ. ಯಾಕಂದರೆ ಗರಿಕೆಗೆ ಗಣಪನಿಗೆ ಏನೂ ಇಟ್ಟಿಲ್ಲದೆ ಇದ್ದರೂ ಗರಿಕೆ ಇಟ್ಟರೆ ಎಷ್ಟೋ ಇದನ್ನು ಸಂಕಷ್ಟಿ ಮಾಡಿದಾಗೆ ಎಷ್ಟೋ ದೇವರಿಗೆ ಪ್ರಸಾದಗಳನ್ನು ಅರ್ಪಿಸಿದಾಗೆ, ಅದೇ ಅಂದರೆ ಅಷ್ಟು ಖುಷಿ ಪಡಿಸ್ದಾಗೆ ಅಂತ ಹೇಳ್ತಾರೆ ಗಣಪತಿಗೆ. ಸೊ ಗರಕೆ ಒಂದು ಇಡೋದ್ರಿಂದ ನಿಮ್ಮ ಎಷ್ಟೋ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಗರಕೆ ತುಂಬ ಇಂಪಾರ್ಟೆಂಟ್. ಸಂಕಷ್ಟಿ ದಿವಸ ಇಡಲೇಬೇಕು. ಮನೇಲಿರೋ ಫೋಟೋಗೆ ಇಡಿ, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮನೇಲಿರೋ ಫೋಟೋಗೆ ಇಡಿ. ಫೋಟೋ ಇಲ್ಲ ಅಂದರೆ ಗಣಪತಿಯದೊಂದು ಸಗಣಿ ಉಂಡೆ ಮಾಡ್ತಾರೆ ಗೊತ್ತಾ, ಅದನ್ನು ಮಾಡಿ ಇಡ್ಬೋದು. ಅಥವಾ ಸಗಣಿ ಇಲ್ಲ ಸಿಕ್ಕಿಲ್ಲ ಅಂದರೂ ಅರಿಶಿನದಲ್ಲಿ ನೀವು ಗಣಪತಿಯನ್ನು ಮಾಡಿ ಒಂದು ವಿಳೆದೆಲೆ ಮೇಲೆ ಅರಿಶಿನದ ಉಂಡೆ ಇಟ್ಬಿಟ್ಟು ಅದನ್ನೇ ಅರಿಶಿನ ಕುಂಕುಮ ಅರ್ಪಿಸಿ ಅದಕ್ಕೇ ನೀವು ಗರಿಕೆನ ಇಟ್ಟು ನೀವು ಪೂಜೆ ಮಾಡ್ಬೋದು ಗಣಪತಿ ಅಂತ ಹೇಳಿ. ಮತ್ತು ಇನ್ನೊಂದೇನಂತಂದರೆ, ನೀವು ಪ್ರಸಾದ ರೂಪವಾಗಿ ನೀವು ಏನೂ ಮಾಡೋದಕ್ಕಾಗಿಲ್ಲ ಅಂದರೂ ಕಡಲೆಕಾಳು ನೆನೆಸ್ಬಿಟ್ಟು ಅದನ್ನು ನೈವೇದ್ಯವಾಗಿ ಕೂಡ ಇಡಬಹುದು. ಕಡಲೆಕಾಳು ಬರುತ್ತೆ, ಅದನ್ನು ನೀವು ನೆನೆಸ್ಬಿಟ್ಟು ಅದರಲ್ಲಿ ಏನಾದರೂ ಪಲ್ಯದ ಥರ ಸಣ್ಣದಾಗಿ ಒಗ್ಗರಣೆ ಕೊಟ್ಟು, ಈರುಳ್ಳಿ, ಕಾಯಿ ತುರಿ ಈ ಥರದ್ದೆಲ್ಲ ಹಾಕಿ ಒಗ್ಗರಣೆ ಕೊಡ್ತಾರೆ. ಕೆಲವು ಈರುಳ್ಳಿ ಹಾಕೋದಿಲ್ಲ. ಹಾಗಿದ್ದಾಗ ನೀವು ಬರೀ ಕಡಲೆಕಾಳನ್ನು ಬೇಯಿಸ್ಬಿಟ್ಟು ಅದಕ್ಕೆ ನೀವು ಕರಿಬೇವು, ಸಾಸಿವೆ ಮತ್ತು ಕಾಯಿ ತುರಿ, ಹಸಿಮೆಣಸಿನಕಾಯಿ ಇಷ್ಟ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ನೀವು ದೇವರಿಗೆ ಅರ್ಪಿಸ್ಬೋದು. ಸೊ ಇದು ತುಂಬ ಶ್ರೇಷ್ಠವಾದ ಪ್ರಸಾದ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದೇನೆಂದರೆ, ಗಣಪತಿಗೆ ಕೆಂಪು ಹೂವು ತುಂಬ ಪ್ರಿಯವಾದದ್ದು. ಸೊ ಕೆಂಪು ಹೂವು ಯಾವುದು, ಕೆಂಪು ಹೂವು ಆದರೂ ಆಯಿತು, ಗುಲಾಬಿ ಆಗಿರ್ಬೋದು ಅಥವಾ ದಾಸವಾಳ ಹೂವು ಆಗಿರ್ಬೋದು, ಯಾವುದಾದ್ರೂ ಕೆಂಪು ಹೂವನ್ನು ಅರ್ಪಣೆ ಮಾಡೋದು ಕೂಡ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಏನೇ ಒಂದು ನಿಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗ್ತಿದೆ, ಬಿಸ್ನೆಸ್ಸಲ್ಲಿ ಏನಾದರೂ ಚೆನ್ನಾಗಿ ಆಗಬೇಕು ಅಂದರೆ ಈ ಒಂದು ಕೆಂಪು ಹೂವನ್ನು ನೀವು ಗಣಪತಿಗೆ ಅರ್ಪಿಸ್ತಾ ಬಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ನ ನೀವು ನೋಡಬಹುದು. ಸೊ ಇದು ತುಂಬ ಜ್ಯೋತಿಷದವರು ಹೇಳೋಂಥ ಒಂದು ಟಿಪ್ಸ್ ಇದು. ಸೊ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ಎಷ್ಟು ಜನ ಹೇಳಿದ್ದಾರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಬಿಸ್ನೆಸ್ಸಲ್ಲೇ ಆಗಲಿ, ನಿಮಗೆ ಈ ಥರ ಜಾಬ್ ಬಗ್ಗೆ ಏನೇ ಕೇಳ್ಕೊಳ್ಳೋದಿದ್ರು ನೀವು ಒಂದು ಕೆಂಪು ಹೂವನ್ನು ಅರ್ಪಿಸ್ಬಿಟ್ಟು ಗಣಪತಿಗೆ ನೀವು ಕೇಳ್ಕೊಳ್ಬೋದು. ಅದು ಬಿಟ್ಟರೆ ನೀವು ಮೋದಕ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನೀವು ಮೋದಕ ಮಾಡ್ಬೋದು ಮನೆಯಲ್ಲಿ. ತುಂಬ ಕಡಿಮೆ ಸಾಮಗ್ರಿಯಿಂದ ಮೈದಾ ಹಿಟ್ಟಿದ್ರೆ ಆಯಿತು, ಜೊತೆಲಿ ಒಣಕೊಬ್ಬರಿದು ತುರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೀವು ಮೋದಕ ಕೂಡ ಮಾಡ್ಬೋದು. ಅದನ್ನು ಇಷ್ಟೇ ಮಾಡಬೇಕು ಅಂತಲ್ಲ, 5, 7 ಅಥವಾ 11, 9 ಈ ರೀತಿಯಲ್ಲಿ ನಿಮಗೆ ಎಷ್ಟು ಶಕ್ತಿ ಅನುಸಾರ ನೀವು ಮೋದಕನ ಮಾಡಿ ನೀವು ದೇವರಿಗೆ ಅರ್ಪಣೆ ಮಾಡ್ಬೋದು. ಸೊ ಇದಿಷ್ಟೇ, ಏನೂ ಜಾಸ್ತಿ ನೀವು ಗಣಪತಿಗೆ ಆರಾಧನೆಗೆ ಇನ್ನೇನೂ ಮುಖ್ಯ ಅಲ್ಲ. ನಿಮಗೆ ಉಪವಾಸ ಇರೋಕ್ಕಾಗಿಲ್ಲ, ಇಲ್ಲ ಉಪವಾಸ ಮಾಡ್ತೀನಿ, ಏನು ತಿನ್ಬೋದು, ಏನು ಮಾಡ್ಬೋದು ಅಂದರೆ ಅವಲಕ್ಕಿ ಪ್ರಸಾದನ ಎಡೆ ಮಾಡ್ಬೋದು. ಅವಲಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿ ಇದನ್ನೇ ನೀವು ತಿಂಡಿ ರೂಪದಲ್ಲಿ ಈ ರೀತಿಯಾಗಿ ತೊಗೊಳ್ಬೋದು. ಹಾಲು ಹಣ್ಣುಗಳನ್ನು ನೀವು ತೊಗೊಳ್ಬೋದು ನೀವು ಉಪವಾಸ ಮಾಡೋರಾದರೆ.
ಅದು ಬಿಟ್ಟು ಬೇರೆ ಏನು ಸೇವನೆ ಮಾಡಬೇಡಿ ಸಂಜೆ ತನಕ, ಆದಷ್ಟು ಚಂದ್ರನ ನೋಡೋ ತನಕ. ಅದಾದಮೇಲೆ ಲಘು ಆಹಾರ ಅಂತ ಹೇಳ್ತಾರೆ, ಆದಷ್ಟು ಉಪ್ಪಿಟ್ಟು ಈ ಥರದ್ರಲ್ಲಿ ಏನಾದರೂ ಒಂದು ಮಾಡಿಕೊಂಡು ನೀವು ತಿನ್ನೋದು ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಲ್ಲರಿಗೂ ಗಣಪತಿಯ ಅನುಗ್ರಹ ಸಿಗಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.